ಜೈಲ್ನಾಗ ಎಲ್ಲ ಕೈದಿಗಳು ಪೊಲೀಸ್ನವರು ಅಲ್ಲೇ ಡೈನಿಂಗ್ ಹಾಲ್ನಾಗ ಪಿಕ್ಚರ್ ಹೊಡಾಕತ್ತೀವಿ. ಇವನು ಗಿರಣಿ ಒಳಗೆ ಕೆಲಸ ಮಾಡೋನು, ಇವನು ಚಾನ ಅದನ್ನು ತೊಗೊಂಬಂದು ಅದನ್ನು ಕ್ಲೀನಾಗಿ ರೌಂಡ್ ಆಫ್ ಹೊಡೆದು ಇವನು ಎಸ್ಕೇಪ್ ಆಗಿಬಿಟ್ಟ. 7 ತಿಂಗಳ ಜೈಲ್ನಾಗ ಇದ್ದವ. ಆ 7 ತಿಂಗಳದ ಮಧ್ಯದಲ್ಲಿ ನಡೆದ ಮರ್ಡರ್ ಕೇಸ್ನಾಗ ಇವನು ಪಿಟ್ ಮಾಡ್ಯಾರ. ಕೆಳಗಿಲ್ ಬಿಡಂತಂದು ಕೋರ್ಟ್ ಕೊಡ್ತೈತಿ ಹೊಕ್ಕಾರ ಬಿಡಂಕಂತಾನೆ ಇವ್ರು ಹಿಂಗೆ ಬಂದ್ರು. ಸತ್ತು ಮಣ್ಣಿಗೆ ಹೋಗ್ತೇವ್ರಿ ನಮ್ಮಪ್ಪಾರ. ನಾ ಜೈಲ್ನಾಗ ಅದ ನಮ್ಮಪ್ಪ ಸತ್ತಾನಂದ್ರೆ ಮಣ್ಣು ಮಾಡಿ ಬರ ಮುಂದೆ ಒಟ್ಟು ಏನ್ರ ತಮ್ಮನ್ ಕೊಡ್ಲಿ ದುಡ್ಡು ಅಂತಾರ. ತಿನ್ನೋ ಅನ್ನೋದು ಹೊಟ್ಟೆ ಮೇಲೆ ಹೊಡಿತಾರ್ರಿ. ದೇಶದ ಕತೆ ಇಷ್ಟೇ ಕಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. ಕದಿಯೋದು ಅವ್ರ ಇವ್ರಿಗೆ ಹಂಚೋದು ತಿನ್ಸೋದು ಹಾಳು ಮಾಡೋದು, ಸಿಕ್ಕಾಕೊಂಡ ಬಂಗಾರದ ಅಂಗಡಿ ತೋರಿಸ್ಬಿಡೋದು. ಬಟ್ ಬಂಗಾರದ ಅಂಗಡಿ ಅವನು ಇಲ್ಲ ನಮ್ಗೆ ಮಾರಿಲ್ಲ ಅಂತ ಹೇಳಕ್ಕಾಗಲ್ಲ. ಅಲ್ರಿ ಹೇಳಕ್ಕಾಗಲ್ಲ ಅಂದ್ರೆ ಪೊಲೀಸ್ನವ್ರು ಇರ್ತಾರಲ್ಲ, ನಿನ್ನ ಅವ್ನ ಕೇಸ್ನಾಗ ಪಿಟ್ ಮಾಡಿಬಿಡ್ತೀನಿ, ನಿನ್ನ ಅಂಗಡಿನ ಸೀಜ್ ಮಾಡಿಬಿಡ್ತೀನಿ ಅಂತ ಹೆದರಿಸ್ಬಿಡ್ತಾರೆ. ಮರೋದಿ ಪ್ರಶ್ನೆ, ಅದು ತೊಗೊಂಡು ಹೋಗ್ರಿ ಒಂದು ಅರ್ಧ kg ತೊಗೊಳ್ರಿ ಅಷ್ಟು ದುಡ್ಡು. ಬರೀ ಎಷ್ಟು ಬಂಗಾರದ ಅಂಗಡಿ ಮನೆ ಮುರಿದಿದ್ದೀನಿ ನಾನು ಅಂಗಡಿನ. ನಾನು ಕದ್ದು ಬಂಗಾರ 1 ಗ್ರಾಮ್ ಬಂಗಾರ ರಿಕವರಿ ಕೊಟ್ಟಿಲ್ರಿ ನಾನು. ಇವತ್ತು ಕಾನೂನು ವ್ಯವಸ್ಥೆ ಸರಿ ಇಲ್ಲ, ನ್ಯಾಯಾಂಗದ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ, ಈ ರಾಜಕಾರಣಿ ವ್ಯವಸ್ಥೆ ಸರಿ ಇಲ್ಲದಕ್ಕೆ ನಾನು ಸತ್ಯ ಹೇಳ್ತಾ ಇದ್ದೀನಿ. ಮುಚ್ಚಿ ಹೋಗೋಂಥ ಕಥೆನ ಸತ್ಯ ಹೇಳ್ತಾ ಇದ್ದೀನಿ. ನಡೆದಿದ್ದೈತೆ ಆಧಾರ ಕೊಡ್ತೀನಿ. ಇಂಥ ಡೇಟ್ಗೆ ಹಿಂಗೆ, ಇಂಥ ಜೈಲ್ನಾಗ ಹಿಂಗೆ. ಎಷ್ಟು ಮಂದಿ ಸತ್ತಿದ್ದಾರೆ, ಎಷ್ಟು ಮಂದಿ ಸತ್ತವ್ರಿಗೆ ಮಣ್ಣು ಮಾಡಿ ಹತ್ತಿದ್ದೀನಿ ನಾನು. ಬಳ್ಳಾರಿ ಜೈಲ್ ತಗೋ, ಗುಲ್ಬರ್ಗ ಜೈಲ್ ತಗೋ, ಧಾರವಾಡ ಜೈಲ್ ತಗೋ, ಇಂಡಲ್ಗ ಜೈಲ್ ತಗೋ. ಮಾನಸಿಕ ಅಂದು ಬಿಟ್ಬಿಡ್ತಾರೆ. ಒಬ್ಬವನು ಹಾರ್ಟ್ ಅಟ್ಯಾಕ್ ಆಗಿತ್ತು ಗುಲ್ಬರ್ಗ ಜೈಲ್ನಾಗ, ಅವನಿಗೆ ಕೈದಿ, ಅವ್ನು 10 ವರ್ಷ ಜೈಲು ತೆಗೆದಿದ್ದ. ಕೋಟಿ ಗಂಟ್ಲೆ ದುಡ್ಡು ಇತ್ತು, ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ಹಾರ್ಟ್ ಆಪ್ರೇಷನ್ ಮಾಡಿಸ್ಬಿಟ್ಟ, ಬದುಕಿಬಿಟ್ಟ. ಅದೇ ಒಬ್ಬನ ಏನು ಇಲ್ದಂಥವನು ಅಲ್ಲೇ ಸತ್ತುಬಿಟ್ಟ. ಟ್ರೀಟ್ಮೆಂಟೇ ಕೊಡಂಗಿಲ್ಲ. ಅಲ್ರಿ ಸತ್ತು ಮಣ್ಣಿಗೆ ಹೋಗ್ತೇವ್ರಿ ನಮ್ಮಪ್ಪಾರ. ನಾ ಜೈಲ್ನಾಗ ಅದೇ ನಮ್ಮಪ್ಪ ಸತ್ತಾನಂದ್ರೆ ಮಣ್ಣು ಮಾಡಿ ಬರ ಮುಂದೆ ಒಟ್ಟು ಏನ್ರ ತಮ್ಮನ್ ಕೊಡ್ಲಿ ದುಡ್ಡು ಅಂತಾರೆ. ತಿನ್ನೋ ಅನ್ನೋದು ಹೊಟ್ಟೆ ಮೇಲೆ ಹೊಡಿತಾರ್ರಿ. ಇವನ್ನೆಲ್ಲ ಯಾಕಂದ್ರೆ ನನ್ನ ಸುಖಕ್ಕೋಸ್ಕರ ಅಲ್ಲ, ಅಲ್ಲಿ ಇರ್ತಕ್ಕಂಥ ಕೈದಿಗಳ ಸುಖಕ್ಕೋಸ್ಕರ. ಇವತ್ತು ನಮ್ಗೆ 5 ಸ್ಟಾರ್ ಹೋಟ್ಲಾಗ ಸಿಗೋದಿಲ್ಲ ಅಂಥ ಫುಡ್ ಇದೆ, ಜೈಲು ಫುಡ್ಡು 5 ಸ್ಟಾರ್ ಹೋಟ್ಲಾಗ ಸಿಗೋದಿಲ್ಲ. ಮತ್ತೇನು ಚೆನ್ನಾಗಿರಲ್ಲ ಊಟ ಅಂತಾರೆ. ಅಲ್ರಿ ಮಾಡೋರು ಸರಿ ಇಲ್ಲ, ಅದನ್ನು ಮಾಡಿಸೋನು ಸರಿ ಇಲ್ಲ. ಏನಂತೀರಿ? 450 ಗ್ರಾಮ್ ಮುದ್ದೆ ಡೈಲಿ, ಮತ್ತು ತರಕಾರಿ ಹಾಕಿ 80 ಗ್ರಾಮ್ ತರಕಾರಿ ಹಾಕಿ 500 ಮಿಲಿ ಸಾಂಬಾರು ಬೇಳೆ, 80 ಗ್ರಾಮ್ ಬೇಳೆ ಹಾಕಿ 60 ಗ್ರಾಮ್ ಬೇಳೆ 80 ಗ್ರಾಮ್ ತರಕಾರಿ ಹಾಕಿ ಸಾಂಬಾರು ಮಾಡಿದ್ರೆ ಒಬ್ಬ ಮನುಷ್ಯನಿಗೆ 500 ಮಿಲಿ, ಅರ್ಧ ಲೀಟ್ರ್ ಸಾರು. ಆಮೇಲೆ 100 ml ಚಾ, 100 ml ಟೀ, 100 ml ಚಾ ಕೊಡಬೇಕು. ಆಮೇಲೆ 190 ಗ್ರಾಮ್ ಹಸಿ ಮಾಂಸ, 115 ಗ್ರಾಮ್ ಅದು ಬೇಯಿಸಿದ್ದು 90 ಗ್ರಾಮ್ ಆಗಬೇಕು. ತೂಕ ಎಲ್ಲದಕ್ಕೂ ತೂಕ. ಆಮೇಲೆ 290 ಗ್ರಾಮ್ ರೈಸ್ ಕೊಡ್ತಿದ್ರು, 4 ಚಪಾತಿ ಕೊಡ್ತಿದ್ರು 60 ಗ್ರಾಮಿನೂ. ಅವು 10 ಗ್ರಾಮೂ ಇರೋದಿಲ್ಲ ಒಂದೊಂದು ಚಪಾತಿ. 10 ಗ್ರಾಮೂ ಇರೋದಿಲ್ಲ ರೀ. ಬರೀ ನಾನು ಏನಂತೀನಲ್ಲ, ಇವತ್ತು ಜೈಲು ಒಳಗಡೆ ಮಾಧ್ಯಮಗಳಿಗೆ ಬಿಟ್ಟರೆ, ಜೈಲು ಇವೆಲ್ಲ ಕೋರ್ಟು ಇವೆಲ್ಲ CC ಕ್ಯಾಮ್ರಾ ಅಳವಡಿಸಿ ಮಾಧ್ಯಮಗಳಿಗೆ ಬಿಟ್ಬಿಟ್ರೆ ಅಪರಾಧಗಳ ನಡೆಯಂಗಿಲ್ಲ. ಜೈಲು ಇಟ್ಟಾಕತಿ, ಕೋರ್ಟು ಇಟ್ಟಾಕತಿ. ಈಗ ಜೈಲು ಒಳಗಡೆ CC ಕ್ಯಾಮ್ರಾ ಇರಲ್ವಾ? ಏನಿರ್ತೈತಿ? ಗಾಡಿಗೆ ಇಟ್ಟಿರ್ತಾರೆ ಅವರು, ಒಳಗೆ ಎಲ್ಲಿ ಇಟ್ಟಿರ್ತಾರೆ? ಅಡುಗೆ ಮನೆ ಇರಲ್ವಾ? ಎಲ್ಲಿರ್ತಾವೆ? ಅಡುಗೆ ಮನೆ ಕಿಚನ್ನಾಗ ಇರ್ತೈತಿ. ಅಲ್ಲಿ ಜನ ಬಡಿಸೋ ಕಡೆ, ಊಟ ಮಾಡೋ ಕಡೆ ಏನು ಅಲ್ಲ. ಅವರು ರಾತ್ರಿ ತೊಗೊಂಬಂದಿರ್ತಾರೆ, ಬೆಳಗ್ಗೆ ಆಗಲಿ ಪೊಲೀಸ್ನವ್ರು ಚೀಲ ತುಂಬ್ಕೊಂಡು ಹೋಗ್ತಿರ್ತಾರೆ. ಅರ್ಧ kg 2 kg ಬ್ಯಾಳಿ ಇಂಥವು ತೊಗೊಂಡೋಗ್ಬಿಡ್ತಾರೆ, ಮಾರಿಬಿಡ್ತಾರೆ. ಕೈದಿಗಳು ಇಜ್ಜಿಲಿ ಸಹಿತ ಮಾರ್ತಾರೆ. ಏನು ಮಾಡೋಕ್ಕಾಗಲ್ಲ. ಜೈಲ್ನಾಗ 500 ತೆಂಗಿನ ಗಿಡ ಅದಾವೆ. ಶಿವಮೊಗ್ಗ ಜೈಲ್ನಾಗ 500 ಗಿಡ ಅದಾವೆ. 20-25 ಎಕರೆ ಜಮೀನು ಐತಿ. 50-60 ಮಂದಿ ಕೈದಿಗಳು ದುಡಿತಾರೆ, ಕೆಲಸ ಮಾಡ್ತಾರೆ. ಮತ್ತು ಅವ್ರಿಗೆ ವೇಜಸ್ ಅದು ಇದ್ರದ್ದು ಎಲ್ಲಿ ಹೋಗತಿ? ಜಡ್ಜ್ ಬರ್ತಾನೆ, ಕಾರ್ ತೊಗೊಂಬರ್ತಾನೆ, ಜೈಲು ವಿಸಿಟ್ ಕೊಡ್ತಾನೆ, ಕಾರ್ ತೊಗೊಂಬನು ಎಳ್ನೀರು ತೆಂಗಿನಕಾಯಿ ತೊಗೊಂಡು ಹೋಗ್ತಾನೆ. ಜಡ್ಜ್ ಎಲ್ಲರೂ ಬರ್ತಾರಲ್ರಿ. ಅಲ್ರಿ ಅವ್ರಿಗೆ ಸಿಗೋದು ಎಲ್ಲಿ ಸಿಗ್ಬೇಕಲ್ಲಿ ಸಿಗ್ತೈತಿ. ನಾನು ಹೇಳಿದ್ನಲ್ಲ ಮೊನ್ನೆ, ಜಡ್ಜ್ ಎದುರುಗಡೆ ಸೆರೆ ಪಾಕೆಟ್ ಇಟ್ಟಾಗ ಸ್ಪಾಟಲ್ಲೇ ಶಿಕ್ಷೆ ಕೊಡ್ರಿ ಅಂದೆ ನಾನು. ಸ್ಪಾಟಲ್ಲೇ ಕೊಡ್ರಿ, ಕಣ್ಣಿಗೆ ಕಂಡಿದ್ದಕ್ಕೆ ಶಿಕ್ಷೆ ಕೊಡಂಗಿಲ್ಲ, ಕಣ್ಣಿಗೆ ಕಾಣಲಿಲ್ಲದಕ್ಕೆ ನೀವು ಶಿಕ್ಷೆ ಕೊಡ್ತೀರಲ್ರಿ ಸರ್ ಅಂತಂದು ಕೇಳಿದ್ರೆ ಯಾಕಂತಂದ್ರೆ ಎಷ್ಟೋ ಜಡ್ಜ್ಗಳು ನನ್ನ ನೋಡಿದ್ರೆ ಖುಷಿ ಪಡ್ತಾರೆ, ನನ್ನ ವಾದ ನೋಡಿ ಮೆಚ್ತಾರೆ. ಕೆಲವೊಂದು 10 ಮಂದಿ ಪುಡಾರಿಗಳು ಏನಿರ್ತಾರಲ್ಲ, ಅವರು ನನ್ನ ಕೆಟ್ಟದಾಗಿ ಕಾಣ್ತಾರೆ, ಅಸಹ್ಯಾಗಿ ನೋಡ್ತಾರೆ. ಅದು ಅವ್ರಿಗೆ ಬಿಟ್ಟಿದ್ದು. ನಾನು ಕೇಸ್ ಗೆದ್ದು ಬಂದುಬಿಟ್ಟಿರ್ತೇನೆ. ಯಾಕಂದ್ರೆ ನೀನು ಇಲ್ಲಿ ಕೊಟ್ಟೆ ಅಂತ ತಿಳ್ಕೊಂಡು ನಾನು ಮುಂದಿನ ಕೋರ್ಟ್ನಾಗ ಕಾಲಿಟ್ಟೆ ಅಂದರೆ ಗೆಲ್ತೀನಿ ಅನ್ನೋ ನಂಬಿಕೆ ನನಗಿತ್ತು. ಯಾಕಂದ್ರೆ ಆ ಕೇಸ್ನಲ್ಲಿ ಇನ್ವೆಸ್ಟಿಗೇಷನ್ ಸರಿಯಾಗಿ ಮಾಡಿರೋದಿಲ್ಲ. ಐಡೆಂಟಿಫಿಕೇಷನ್ ಅವ್ರ ಜೊತೆಲೇ ಇರ್ತೀನಿ. ಎಲ್ಲ ಯಾವ್ಯಾವ ಯಾರು ಸಾಕ್ಷಿ ಹೆಂಗೆ ಹೇಳ್ತಾರೆ ಏನಿಲ್ಲ ಅನ್ನೋದೆಲ್ಲ ಕನ್ಫರ್ಮ್ ಮಾಡ್ಕೊಂಡಿರ್ತೀನಿ. 5% ಪನಿಷ್ಮೆಂಟ್ ಆಗ್ತಾರೆ. ಈಗ ನೋಡ್ರಿ, ಒಬ್ಬೊಬ್ಬರು 4 ಕೊಲೆ ಮಾಡ್ಯಾನ, ನವಲೆ ಮೋಹನ್ ಅಂತಂದು
ಕೊನೆಗೆ ಅವನೇ ಕೊಲೆ ಆಗೋದ. ಹಾಂ, ಅವ್ರಿಗೆಲ್ಲ ಎಲ್ಲಿದ್ದು ಶಿಕ್ಷೆ? ದಂಡು ಪಾಳೆ ಹನುಮಂತ, ದೊಡ್ಡ ಹನುಮಂತ ಇದ್ದ, ಅವಾಗ ಕೋತಿ ತಿಮ್ಮ ಅಂತಿದ್ದ. ಇವರೆಲ್ಲರೂ ತುಗ್ಲಿ ಅವನ ಕೊಲ್ಲೆ ನಮ್ಮ ಜಿಲ್ಲ, ಅವನ ನಮ್ಮ ಮೇಲೆ ಕೇಸ್ ಹಾಕ್ಬಿಟ್ಟದು ಸಿಗ್ಲಿ ನೋಡು, ನಮ್ಮ ಎಂದ್ರ ಭಿಕ್ಷಾ ಬಿಡ್ಕೊಂತಂಬಂದು ನಮ್ಗೆ ಉಣ್ಣಾಕ್ ಹಾಕ್ತದೋ ಸಿಗ್ಲಿ, ನೀನು ನಮ್ಮ ಚಾಚಿ ಓದು ಮತ್ತೆ ನಮ್ಗೆ ಅನ್ಯಾಯ ಆಗೈತು, ಲೈಫು ಗಲ್ಲಾಗೈತು ಸಣ್ಣ ಅಂತ. ಅವಾಗ ಅವ್ರು ಚಾರ್ಜ್ ಶೀಟಿಗೆ ಒಂದು ನೋಡಿದಾಗ ನನಗೆ ಕನ್ಫರ್ಮ್ ಆಯ್ತು. ಏನಪ್ಪ ಅಂದರೆ ಆ ಒಂದು ಮರ್ಡರ್ ಕೇಸ್ ಚಾರ್ಜ್ ಶೀಟಿಯಲ್ಲಿ ಒಬ್ಬ ಆರೋಪಿ ಇಲ್ಲೇ ಇಲ್ಲ. ಅದ್ರಾಗ ಆರೋಪಿ ಈ ಕೊಲೆ ಆದ ಸಂದರ್ಭದಲ್ಲಿ ಅವನು ಜೈಲ್ನಾಗಿದ್ದ. ಅವನ್ನ ಆರೋಪಿ ಮಾಡ್ಯಾರ ಜೈಲ್ನಾಗ. ಅಂದ್ರೆ ಅವನು ಹೊರಗೆ ಬಂದಾನ, ಹೊರಗೆ ಬಂದು ಕೆಲವೊಂದು ಪ್ರಕರಣದಲ್ಲಿ ಮಾಡ್ಯಾನ, ಸಿಕ್ಕಾಕೊಂಡಾನ. ಆದರೆ ಮಾಡಲಿಲ್ಲದ ಕೇಸನ್ನ ಅವನು ಮೇಲೆ ಮರ್ಡರ್ ಕೇಸ್ ಹಾಕಿದ್ದಾರೆ. ಯಾವುದು ತಿಮ್ಮನ ಮೇಲೆ, ದೊಡ್ಡ ತಿಮ್ಮನ ಮೇಲೆ. ಆ ಹನುಮಾನ ತಿಮ್ಮ ಇರ್ಬೇಕು, ಅವನ ಮೇಲೆ ಹಾಕ್ಯಾರ. ಆವಾಗ 88, 98, 99ರಾಗ ಅವನ ಯಾದಿಗೆ ಮಧುಗಿರಿ ಜೈಲ್ನಾಗ ಅದ. ನಾವು 7 ತಿಂಗಳ ಜೈಲ್ನಾಗಿದ್ದವ. ಆ 7 ತಿಂಗಳದ ಮಧ್ಯದಲ್ಲಿ ನಡೆದ ಮರ್ಡರ್ ಕೇಸ್ನಾಗ ಇವನು ಪಿಟ್ ಮಾಡ್ಯಾರ. ಹಿಂಗೆ ಯಾಕಂದ್ರೆ ಕಾನೂನಿಗಿಂತ ಇವ್ರಿಗೇನು ಗೊತ್ತೈತೆ ಅಂತ ಏನು ಕೇಳಂಗಿಲ್ಲ ಬಿಡ ಅಂತಂದು ಕೋರ್ಟ್ ಕೊಡ್ತೈತಿ ಹೊಕ್ಕಾರ ಬಿಡಂಕಂತಾನೆ ಇವ್ರು ಹಿಂಗೆ ಬಂದರು. ಅದು ಸರಿ ಐತೋ ಇಲ್ಲ ಅಂತ ಜಡ್ಜನು ಕೇಳಂಗಿಲ್ಲ, ಸರಿ ಇಲ್ಲದನ್ನು ನಡೆಸ್ತಾರೆ, ಸರಿಯಾಗಿಲ್ಲ ಅಂತಂದು ಮತ್ತೆ ಅವರೇ ಹೇಳ್ತಾರೆ, ಕೇಸ್ ಬಿಟ್ಬಿಡ್ತಾರೆ. 100ಕ್ಕೆ 5-10 ಮಂದಿಗೆ ಕೇಸ್ ಶಿಕ್ಷೆ ಆಗಿದ್ದ ಹೊರತು 90 ಮಂದಿ ಬಿಡುಗಡೆನ. ಹೊಲ ಮಾರಾದ್ರೂ ಬಿಡುಗಡೆ ಹಾಕಾರ ಅವರು. ಲಕ್ಷ ದುಡ್ಡು ಕೊಟ್ಟು ನಾವೆಲ್ಲಿಂದ ತಂದು ಕೊಡೋಕ್ಕಾಗತ್ತೆ? ಇವತ್ತು ಜೈಲಿನಲ್ಲಿ ಈಗ ಹೇಳ್ತೀನಿ ರೀ, ಜೈಲಿನಲ್ಲಿ ಬಳ್ಳಾರಿ ಜೈಲಿನಾಗಿದ್ದೆ, ಅಲ್ಲಿ ಎಷ್ಟು ಎಸ್ಕೇಪ್ ಆದರು. ಜೈಲಿದು ಇದು ಒಂದು ಜೈಲಲ್ಲ, ಇದು ಒಂದು ರೂಮ್ ಹೌದಲ್ಲ, ಸುತ್ತಲಿ ಗೋಡೆ ಐತಿ ಇದಕ್ಕೆ. ಆ ಗೋಡೆ ಒಳಗಡೆ ಒಂದು ಶಲ್ಲು. ಜೈಲಿದು ಬಳ್ಳಾರಿ ಜೈಲು, ಜೈಲು ಒಳಗಡೆ ಶೆಲ್ಲುಗಳು ಇರ್ತವೆ. ಶೆಲ್ಲುಗಳು ಲೈನಾಗಿ 7 ಬ್ಲಾಕ್, 6 ಬ್ಲಾಕ್, 9 ಬ್ಲಾಕ್, 10 ಬ್ಲಾಕ್ ಹಿಂಗೆಲ್ಲ ಶೆಲ್ಲುಗಳು ಇರ್ತವೆ. 50-60 ಶೆಲ್ಲುಗಳು. ಅದರಲ್ಲೇ ತಳಗ ಅಡ್ಡ ಕಟ್ಟಿಗೆ ಇಟ್ಟಿದ್ದಾರೆ, ಅದರಲ್ಲಿ ಕೊರೆದಿದ್ದಾನೆ. ಎಲ್ಲರೂ ಫಿಲ್ಮ್ ನೋಡೋಕೆ ಹೋಗಿದ್ದಾರೆ, ಪಿಕ್ಚರ್ ತರಿಸಿದ್ದಾರೆ ಜೈಲಿನಾಗ. ಎಲ್ಲ ಕೈದಿಗಳು ಪೊಲೀಸ್ನವರು ಅಲ್ಲೇ ಡೈನಿಂಗ್ ಹಾಲ್ನಾಗ ಪಿಕ್ಚರ್ ನೋಡಾಕತ್ತೀವಿ. ಇವನು ಗಿರಣಿ ಒಳಗೆ ಕೆಲಸ ಮಾಡೋನು. ಇವನು ಚಾನ ಅದನ್ನು ತೊಗೊಂಬಂದು ಅದನ್ನು ಕ್ಲೀನಾಗಿ ರೌಂಡ್ ಆಫ್ ಹೊಡೆದು ಅರ್ಬಿ ಅದಕ್ಕೆ ಪೇಪರ್ ಹಚ್ಚಿಬಿಟ್ಟ. ಹಚ್ಚಿದಾಗ ಅವನು ರಾತ್ರಿ ಹೊತ್ತಿನಾಗ ಎಲ್ಲರೂ ಊಟಕ್ಕೆ ಹೋದ್ರು. ಆಸ್ಪತ್ರೆಯಲ್ಲಿ ಊಟಕ್ಕೆ ಹೋಗ್ತಾರ ಪೊಲೀಸರು ಕೂಡಿ ಜೊತೆಲಿ ಉಣ್ಣ ಮುಂದೆ. ಇವನು ಎಸ್ಕೇಪ್ ಆಗಿಬಿಟ್ಟ ಶೆಲ್ಲಾಗಿಂದ. ಅದು ಈಗ ಶೆಲ್ಲ ಇದು ಫ್ಯಾನ್ ಹಿಂಗೆ ಅಡ್ಡ ಒಂದು ಕೋಲ್ ಇರ್ತೈತಿ ಶೆಲ್. ಅದು ಗಚ್ಚಿಂದದು, ಸಿಮೆಂಟಿಂದ ಅಲ್ಲದು. ಹಿಂಗೆ ರೌಂಡ್ ಇರ್ತೈತಿ ಅದು. ಹಿಂಗೆ ಸೆಂಟ್ರ್ನಾಗ ಹಲಿಗೆ ಮೇಲೆ ಕುಂತವ, ಆ ತೊಲೆ ಮೇಲೆ, ಆ ಕಟ್ಗೆ ಮೇಲೆ ಕುಂತು ಈ ಕಡೆ ಒಂದು ಮಳೆ, ಈ ಕಡೆ ಒಂದು 4 ಮೂಲಿಗೆ ಬೆಳೆದು ಬೆಲ್ಶೀಟ್ ಹಾಕಿದ. ಅದಕ್ಕೆ ಬೆಲ್ಶೀಟ್ ಕಟ್ಟಿ ಅದು ಬೀಳ್ದಂಗೆ, ಪುಡಿ ಬೀಳ್ದಂಗೆ ಹಂಗೆ ಅದನ್ನೆಲ್ಲ ಕೆರೆಯಾಕತ್ತಿದ. ಅದು ಸಿಮೆಂಟ್ ಇದು ಗಚ್ಚದು ಉದ್ರಾಕತ್ತು, ಅದರೊಳಗೆ ಕಬ್ಬಣನೇ ಇಲ್ಲ ಏನ. ಹಾಗೆ ತೆಗೆದ ಒಂದು ರೌಂಡ್ ಮಾಡಿದ, ಅದಕ್ಕೆ ಪೇಪರ್ ಹಚ್ಚಿಬಿಟ್ಟ, ಎಲ್ಲ ಮಣ್ಣು ತೆಗೆದು ಹೊರಗೆ ಹೋಗೋದು ಬಿಟ್ಟ. ಅವನಿಗೆ ಫ್ರೀಡಮ್ ಇತ್ತು, ಬೀಗನ ಅವನ ಕೈಗೆ ಇತ್ತು ಸೆಲ್ಲಿಂದ. ಮಣ್ಣು ಹೆಂಗೆ ಹೋಗ್ತದೆ? ಮಣ್ಣು ಆಚೆ ಹಾಕೋದು ಹೆಂಗೆ? ಈಗ ಅದನ್ನು ಚೀಲ್ದಾಗ ಕಟ್ಟಿದ್ನಲ್ಲ, ಅಲ್ಲೇ ಹಿಂದೆ ಗುಂಡಿರ್ತಾವೆ, ಗುಂಡ್ಯಾಗ ಬಿಸಾಕಿದ. ರಾತ್ರಿ ಲಾಕ್ ಆಯ್ತು. ರಾತ್ರಿ ಲಾಕ್ ಆದ್ರಲ್ಲೇನ ಮಗ್ಗ ಸೆಕ್ಷನ್ ಐತಿ, ಅಲ್ಲಿ ದಾರ ಒಣಕಾಕ ದೊಡ್ಡ ಬಂಬ್ಗಳು ಇರ್ತವೆ. ಆ ಬಂಬ್ ತೊಗೊಂಡ ಆ ತೂತು ಒಳಗಡೆ ಇಟ್ಟು ಗಾಡಿಗೆ ಅಡ್ಡಿಟ್ಟು ಎಸ್ಕೇಪ್ ಆಗಿ ಹೋಗ್ಬಿಟ್ಟ. ರಾಮ್ ಸಿಂಗ್ ಅಂತಂದು, ರಮೇಶ್ ಸಿಂಗ್, ಗುರ್ಪಾಲ್ ಸಿಂಗ್ ಅಂತ ರಾಬ್ರಿ ಕೇಸ್ನವರು ಹೋಗ್ಬಿಟ್ಟ. ಅದೇ ಥರನ ಇನ್ನೊಂದು ಎಸ್ಕೇಪ್ ಆಯ್ತು. ಅಬ್ಬಾಯಿ ಸೂಪರ್ಡೆಂಟ್ ಪೀಲ್ಡ್ನಾಗಿದ್ದು ಬಳ್ಳಾರಿಯಲ್ಲಿ. ಅದು ಒಂದು 25-30 ಅಡಿ. ಅದನ್ನ ಹತ್ತೋದು ಓಕೆ, ಹಾರೋದು ಹೆಂಗೆ ಅಲ್ಲಿಂದ? ಅಲ್ಲಿ ಹಾರೋದಂದ್ರೆ ಹೆಂಗಾರ ಬಿದ್ದರೆ ಹೊಟ್ಟೆಪ್ಪ ಈ ಕಡೆ ಬೆಳೆದ ಆ ಕಡೆ ಬಿದ್ದು ಬಿಡೋಣ ಅಂತ. ಈಗ ಬೆಳಗಾಂ ಜೈಲ್ನಾಗ 2 ಮಂದಿ ಗಲ್ ಶಿಕ್ಷೆ ಆದವ್ರು ಎಸ್ಕೇಪ್ ಆದ್ರು. ಅವ್ರು ಯಾಕಾದ್ರೆ ಎಸ್ಕೇಪ್ ಆದ್ರು? 24 ಗಂಟೆ ಅವ್ರನ್ನ ಕಾಯ್ಬೇಕು ಪೊಲೀಸ್ನವರು. ಅವ್ರು ಹೆಂಗೆ ಎಸ್ಕೇಪ್ ಆದ್ರೆ? ಬಟ್ ಸರ್ ಜೈಲ್ ಹಾರ್ತಾರಲ್ಲ ಸರ್, 25 ಅಡಿ 30 ಅಡಿ ಗೋಡೆ ಹಾರ್ತಾರೆ. ಕರೆಂಟ್ ಐತ್ರಿ, ತಂತಿ ಐತಿ, ಅದಕ್ಕೆ ಬಟ್ಟೆ ಇದನ್ನು ಕಂಬಳಿ ಹೊಚ್ಚಿ ಅದ್ರ ಮೇಲೆ ಜಂಪ್ ಹೋಗದಾರ. 2 ಮಂದಿಯಾಗ ಒಬ್ಬನು ಸಿಕ್ಕ, ಒಬ್ಬನು ಎಸ್ಕೇಪ್ ಆಗ್ಬಿಟ್ಟ ಗಲ್ ಶಿಕ್ಷೆ ಆದವನು. ಸೊ ಆ 25-30 ಅಡಿ ಗೋಡೆ ಪ್ಲಸ್ ಕರೆಂಟು ಅದನ್ನ ಹಾರು ಬದುಕಿದವ್ರು ಅದಾರ. ಇದು ಪರಪ್ಪ ಆಗಿರೋ ಜೈಲ್ ಗಾಡಿನ ಹಾರದವ್ರು ಅದಾರ. ಹೆಂಗಂತಂದ್ರೆ ಇದು ಬಳ್ಳಾರಿಯಲ್ಲಿ ಅದು ಆಗಿ ಸ್ವಲ್ಪ ದಿನಕ್ಕೆ ಇದೆ. ಅಬ್ಬಾಯಿ ಸೂಪರ್ಡೆಂಟ್ ಪೀರಿಯಡ್ನಾಗ 4 ಮಂದಿ ತಮಿಳಿಯನ್ಸು. ಅವರು ಎಂಥ ಇವರು ಮರ್ಡರ್ ಕೇಸ್ ಕೇಸ್ನಾಗ ಬಂದಾರವರು. ಅವರು ಸೆಲ್ನಾಗ ಅದು ಕಲ್ಲು ಪೂರ್ತಿ ಕರೆ ಕಲ್ಲು, ಆ ಕಲ್ಲುನಾಗ ಗಚ್ಚಿರ್ತೈತಿ,
ಅದನ್ನೆಲ್ಲ ತಗಡಿಲಿ ಕೆರೆದು ಆ ಕಲ್ಲುಗಳು ಹಂಗೆ ತೆಗೆದಾರ. ತೆಗೆದು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿ ಕ್ಯಾಲೆಂಡರ್ ಹಾಕಿಬಿಟ್ರೆ ರಾತ್ರಿ ಬಂದು ಅಲ್ಲೇ ಹೊರಗೆ ನಿಂದಿರ್ತಾರೆ ಪೊಲೀಸ್ನವ್ರು. ಎಷ್ಟು ಮಂದಿ ಇದಿರಲಿ ಅಂತ ಕೇಳ್ತಾರೆ. 4 ಮಂದಿ ಇದೆ ಸರ್. ಆಯ್ತು ಅಂತ ಹೋಗ್ಬಿಡ್ತಾರೆ. ಉಣ್ಣಕ್ಕೆ ಹೋಗ್ಬಿಟ್ರೆ ಇವ್ರೇನೆಲ್ಲ ಕಲ್ಲು ತೆಗೆದ್ರು ಹೊರಗಡೆ ಬಂದರು. ಅಲ್ಲೊಂದು ನುಗ್ಗಿ ಗಿಡ ಮುಂಚೆ ಕಡ್ದು ಇಟ್ಟಿದ್ರು. ಆ ನುಗ್ಗಿ ಗಿಡನ ಹಂಗೆ ಎಳ್ಕೊಂಡು ಸೀದಾ ಮೂಲಿ ಇರ್ತೈತಲ್ಲ, ಕ್ರಾಸ್ ಮೂಲಿ, ಆ ಮೂಲಿಗೆ ಹೋಗಿ ಹಿಂಗೆ ಇಟ್ಟರೆ ಹತ್ತು ಪಾಸಾಗಿ ಓಡೋಗ್ಬಿಟ್ರು. ಬಟ್ ನುಗ್ಗಿ ಗಿಡ ಹತ್ರ ಮುರಿದೋಗಲ್ವ ಅದು? ನುಗ್ಗಿ ಗಿಡ ಮುರಿದೋಗಲ್ವಾ? ಅದು ಹೆಂಗೆ ಅಲ್ರಿ, ಬ್ಯಾಲೆನ್ಸ್ ಮೇಲೆ ಹೋಗ್ತಾರೆ ಅವರು ಕಳ್ಳರಿಗೆ. ಹೆಂಗೆ ಒಂದು ಬ್ಯಾಲೆನ್ಸ್. ದೊಡ್ಡದು ಇಷ್ಟ ಅದ ಬಡ್ಡಿ ಇಟ್ಟಿದ್ದು ಆರಾಮ್ ಮೂಲಿಗೆ ಇಟ್ರೆ ಹಂಗೆ ಹತ್ತಿಬಿಟ್ರೆ ಅದ್ರಾಗೆ ಗಾಡಿ ಹಾರಿ ಹೋಗ್ಬಿಟ್ರು. ಅವಾಗ ಕರೆಂಟ್ ಇದ್ದಿದ್ದಿಲ್ಲ, ಏನಿಲ್ಲ ಅಲ್ರಿ. ಇವತ್ತು ಜೈಲಿನಾಗಿಂದ ಯಾವುದು ವ್ಯವಸ್ಥೆ ಸರಿ ಇಲ್ಲ. ಊಟದ ವ್ಯವಸ್ಥೆ ಸರಿ ಇಲ್ಲ, ಕಾನೂನು ವ್ಯವಸ್ಥೆ ಸರಿ ಇಲ್ಲ, ಕಾರ್ಯಾಂಗದ ವ್ಯವಸ್ಥೆ ಸರಿ ಇಲ್ಲ. ಯಾಕಂದ್ರೆ ಇವತ್ತು ಪೊಲೀಸ್ ವ್ಯವಸ್ಥೆನ ಭಾಳ ವೀಕ್ ಆಗಿಬಿಟ್ಟೈತಿ. ಯಾಕಂತಂದ್ರೆ ಅಧಿಕಾರಿಗಳು ಈಗ ನೋಡಿ, ಒಂದು ಕೇಸ್ ನಡೆಯೋಕೆ 10-12 ಮಂದಿ ಜಡ್ಜ್ ಬೇಕಾ? ಒಂದು ಪ್ರಕರಣ ನಡ್ಸೋಕೆ 10-12 ಮಂದಿ ಜಡ್ಜು ಬಂದು ಹೋದ್ರೂ ಟ್ರಾನ್ಸ್ಫರ್ ಮೇಲೆ ಬಂದು ಹೋಗ್ತಾರೆ, ಆ ಕೇಸ್ ಹಿಡಿತಾರೆ, ಬಂದು ಹೋಗ್ತಾರೆ, ಆ ಕೇಸ್ ಹಿಡಿತಾರೆ. ತೀರ್ಪು ಮಾಡಿ ನೀಡೋರು ಯಾರು? ವಿಚಾರಣೆ ತೊಗೊಳೋರು ಯಾರು? ಆರೋಪಿ ಸಾಯ್ತಾ ಇರ್ತಾನೆ. ಅರ್ಜಿ ಬರೆದ್ರೆ ಲಾಯರ್ಗೆ ಬೈತಾರೆ. ಅವ ಲಾಯರ್ ಬಂದು ಆರೋಪಿಗೆ ಬೈತಾನೆ. ನಾನು ಕೇಳ್ದಾನೆ. ಅದಕ್ಕೆ ನಾನೇ ವಾದ ಮಾಡಕತ್ತಿದ್ದೆ, ನಾನೇ ಕೇಳ್ತೀನಿ. ನನಗೆಲ್ಲನ ಸವಲತ್ತುಗಳು ಇದೆ ಕಾನೂನಲ್ಲಿ. ನನಗೇನು ಕೇಳಿದ್ರೆ ನಾನು ಗೆದ್ದು ಬರ್ತೀನಿ, ಮಾತಾಡ್ತೀನಿ. ಇವ್ರಿಗೆ ಏನು ಒಬ್ಬಸೋಣ ಏನು ಮರ ನಮ್ಮ ಎದುರಿಗೆ ಬಂದು 2 ವರ್ಷದಾಗ 10-20 ಕೇಸ್ ಹೊಡ್ಕೊಂಡು ಹೊಂಟ್ಬಿಟ್ಟು ನಾವು ನೋಡಿ ಇನ್ನೂವರೆಗೆ ಇಲ್ಲ ಒಬ್ಬಸೋಣ ನೋಡಪ್ಪ, ಹೀಗೆಲ್ಲ ಮಾಡಿದ್ದಾರೆ. ಅದಕ್ಕೆ ಪೊಲೀಸ್ ನೋಡ್ರಿ, ಇವತ್ತು ಇಂತಿಂಥ ಪ್ರಕರಣಗಳು IPC ಒಳಗಡೆ ನಾನೆಲ್ಲನ ಆಯ್ಕೆ ಮಾಡಿ ತಿರುವಿ ನೋಡಿ ಅಲ್ಲಿರ್ತಕ್ಕಂಥ ಆರೋಪಿಗಳ ವೇದನೆಗಳನ್ನು ನೋಡಿ ಅವ್ರಿಗೆ ಯಾವುದೂ ಪರಿಹಾರ ಸಿಗಲಾರ್ದಂಥ ವ್ಯವಸ್ಥೆನ ನೋಡಿ ಎಷ್ಟೋ ಮಂದಿ ಜೈಲಿನಾಗನ್ನ ಉರ್ಲಾಕೊಂಡು ಸತ್ತಿದ್ದಾರೆ. ಅದು ಕೊನೆಗಾರರ ಅವರೇ ಉತ್ತರ ಕೊಡಬೇಕಲ್ಲ. ಮಾನಸಿಕ ಅಂದ್ಬಿಡೋದು. ಬಟ್ ಅವ್ರಿಗೆ ಏನಾಗುತ್ತೆ, ಅಲ್ಲಿ ಗಾಂಜಾ ಸೇದಿದಾನಂತಂದು ಆರೋಪಿನ ಕೊಂದು ಹಾಕಿದ್ರು ಇದೇ ಬೆಳಗಾಂ ಜೈಲಿನಾಗ. ಗಾಂಜಾ ಸಿಕ್ಕೈತೆ ಅಂತಂದ. ಇಲ್ಲ ಪೊಲೀಸರು. ಬಟ್ ಪೊಲೀಸರು ಕೊಲ್ಲಂಗಿಲ್ಲ ಅಲ್ವಾ? ಏನ್ರಿ, ಹೊಡ್ತಕ್ಕೆ ಲಾಳ ಕಟ್ಟಿ ಹಾಕಿ ಹೊಡೆದು ಅವನ ಮೈ ತುಂಬ ಚರ್ಮನ ಅಲ್ಲೇ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರೆ ಗೊಟ್ಟಕ್ಕಂದ ಮಾನಸಿಕ ಅಂತ ಮುಚ್ಚಿ ಹಾಕಿದ್ರು. ಬಟ್ ಜೈಲಲ್ಲಿ ಹೊಡಿತಾರ? ಅಯ್ಯೋ, 6 ತಿಂಗಳು ಶೆಲ್ನಾಗ ಹಾಕಿದ್ದಾರೆ. ನಮಗೆ 6 ತಿಂಗಳು ಶೆಲ್ನಾಗ ಹಾಕಿದ್ದಾರೆ. ಈಗ ಒಟ್ಟು ಇಂಟರ್ನೆಟ್ ಬಂದೈತಿ, ಮಾಧ್ಯಮಗಳದಾರ, ಹೆದರ್ತಾರೆ ಪೊಲೀಸ್ನವ್ರು ಹೊಡ್ಯಾಕೆ. ಮಾನವ ಹಕ್ಕು ಆಯೋಗ ಅವ್ರ ಕೈಯಾಗ ಅಥಾರಿಟಿ ಇಲ್ಲ, ಹಿಂಗಾಗಿ ಹೆದರ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಕೇಳಿ, ಎಷ್ಟೋ ಲಾಕಪ್ನಾಗ ಇನ್ನೂ ಆರೋಪಿಗಳನ್ನ ಹಾಕಿರ್ತಾರೆ. ನಾವು ಹೋದ್ನಂದ್ರೆ ನನಗೆ ಸ್ಟೇಷನ್ ಒಳಗಡೆ ಯಾಕೆ ಬಂದಪ್ಪ ಇವ ಅಂತಿರ್ತಾರೆ. ಅವ್ರನ್ನ ಲಾಕಪ್ನೇ ಹಾಕಬಾರ್ದು. ಆ್ಯಕ್ಚುಲಿ ಹೌದಾ? ಹಾಕಬಾರ್ದು. ಲಾಕಪ್ ಇರೋದೇನು? ಅದನ್ನ ಏನಂದರೆ ವಿಚಾರಣೆ ಕರ್ಕೊಂಡು ಹೋಗಿರ್ಬೇಕು. 24 ಗಂಟೆ ಕೋರ್ಟ್ ಫುಟೇಜ್ ಮಾಡ್ಬೇಕು. ಅವನ್ನ ಅಲ್ಲಿ ಕುಂದಿರ್ಸ್ಕೊಳ್ಳೋದೇನು 8 ದಿವಸ 10 ದಿವಸ 20 ದಿವಸ ಜೈಲಿನಾಗ ಇಟ್ಕೊಳ್ಳೋದು, ಸ್ಟೇಷನ್ನಾಗ ಇಟ್ಕೊಳ್ಳೋದು. ಇವತ್ತು ಅರೆಸ್ಟ್ ಮಾಡಿದ್ದೀವಿ ರೀ, ಇವತ್ತು ಸಿಕ್ಕಂತ ಕೋರ್ಟಿಗೆ ಹಾಜರುಪಡಿಸಿ ಮತ್ತೆ JCPC ಕಸ್ಟಡಿ ತೊಗೊಳ್ಳೋದು. ಆಮೇಲೆ ಆರಾಮ್ ಕುಂದಿರ್ಸಿ ಊಟ ಹಾಕ್ತಾರೆ. ಆಮೇಲೆ ತೊಗೊಂಡೋಗ್ಲಿ ಹೋಗಿ ಜೈಲಿಗೆ. ಯಾವ ವ್ಯವಸ್ಥೆನೂ ಸರಿ ಇಲ್ಲ ಸರ್. ಇವತ್ತು ನನ್ನ ನನ್ನ ಮಗಳು ಓಡೋಗಿದ್ದಾಳ, ಒಂದಿಟ್ಟು ನೋಡ್ರಿ ಅಂದರೆ ಕಾರ್ ಮಾಡಿಸ್ತೀನಿ. ಅಲ್ಲಿ ಅದಾಳಂತಪ್ಪ, ಮತ್ತು ಕರ್ಕೊಂಬರ್ತೀವಿ, ಕಾರ್ ಮಾಡಿಸು. ಇವ್ರಿಗೆ ಏನು ರೀ ಇವರು? ಬಟ್ ಡಿಪಾರ್ಟ್ಮೆಂಟ್ ಜೀಪ್ ಎಲ್ಲ ಕೊಟ್ಟಿರುತ್ತಲ್ಲ. ಅಲ್ಲ, ಅವ್ರು ಅಲ್ಲಿ ಬೇಕಲ್ಲ ಸಮಯಕ್ಕೆ ಪ್ರತಿಯೊಬ್ಬರಿಗೆ ಜೀಪ್ ಕರ್ಕೊಂಬರಕ್ಕೆ ಹೋಗೋಕ್ಕೆ. ನಾನು ಅರೆಸ್ಟ್ ಮಾಡಿ ಕೊಟ್ಟಿದ್ದಾಗ ಇವ್ರು ಕರ್ಕೊಂಬಂದಿಂದಾಗೂ ದಾಬಾಕ್ಕೆ ಕರ್ಕೊಂಡೋಗಿ ಆ ಆರೋಪಿಯನ್ನು ಉಣ್ಸಾಕತ್ತಾರೆ. ಇವ್ರು ಪಬ್ಲಿಕ್ನ ಅವ್ನ ಕೈಯಾಗ ಕೊಟ್ಟು ಆರೋಪಿ ಎಲ್ಲಿದಾನಂತ ರಾತ್ರಿ 12 ಗಂಟೆಗೆ ಬಂದು ಸ್ಟೇಷನ್ ಸರ್ಚ್ ಮಾಡಿದ್ವಿ ಗಂಡ ಹೆಂಡತಿ. ಅವೆಲ್ಲ ವಿಡಿಯೋದು ನನ್ನಂತಲೇ. ಇವತ್ತು ನನ್ನ ಮೇಲೆ ರೌಡಿ ಲಿಸ್ಟ್ನಾಗ ಸೇರಿಸಿದ್ರಿ. ಇಷ್ಟು ವರ್ಷ ಇಲ್ಲದ್ದು ರೌಡಿ ಲಿಸ್ಟ್ ಈಗ ಸೇರಿಸ್ತಾರ? ಮೊನ್ನೆ ಸೇರ್ಸ್ಯಾರ ನೋಡಮ್ಮ, PSI ಯಾವನ ಬಂದು. ನೀವು ರೌಡಿ ಶೀಟಲ್ಲಿದ್ದೀರಿ? ರೌಡಿ ಅಲ್ರಿ. ಈಗ ಏನಂದರೆ ಗಣಪತಿ ಹಬ್ಬ ಇಂಥವೇನು ಇವು ಇರ್ತವಲ್ಲ, ಅಂಥದ್ರಲ್ಲಿ ಪ್ರತಿಯೊಂದು ಹಳ್ಳಿಯಾಗ 100 ಮಂದಿ ಮೇಲೆ ಕೇಸ್ ಹಾಕಿದ್ದಾರೆ. ಅವ್ರು ಏನು ಕಷ್ಟಪಡೋದೇ ಬೇಡ. ಗಣಪತಿ ಹಬ್ಬ ಬಂತು, ಹೋಳಿಯನೇ ಹಬ್ಬ ಬಂತು, ಅವ್ರಿಗೇನೆಲ್ಲ ಸಮಾನ ಜಾರಿಗೆ ಮಾಡಿಬಿಡ್ತಾರೆ. ಅವರು ಬಂದು ಅಟೆಂಡ್ ಆಗ್ತಾರೆ, ಇಲ್ಲಾಂದ್ರೆ ಜೈಲಿನಾಗ ಹೋಗಿ ಕುಂದಿರ್ತಾರೆ. ಅಂದರೆ ಹೆಚ್ಚು ಕಮ್ಮಿ ಆಯ್ತು ನಮ್ಮ ಮೇಲೆ ಬರ್ತೈತೆ ಅನ್ನೋದು. ಇವಾಗ ನೋಡಿ, ನಾನು ನೀತಿ ಜಾರಿಗೆ ಇತ್ತು ನೋಡಿ, ನಾನು ಅಂಥ ಮನುಷ್ಯ ಅಲ್ಲ. ನನ್ನ ಮೇಲೆ ಯಾಕೆ ಕೇಸ್ ಹಾಕಿದ್ರಿ? ಇವತ್ತು ರಾಜಕೀಯ ಐತಿ, ಎಲೆಕ್ಷನ್ ಇತ್ತು, ಲೋಕಸಭಾ ಚುನಾವಣೆ. ಏನಾರು ಕಿತಾಪತಿ ಮಾಡಿ ಅವ್ರಿಗೆ ಇವ್ರು ಹತ್ಯಾನ ಅಂತಂದು ದೊಡ್ಡ ಮೇಲೆ ಹಾಕಿದ್ರು. ಯಾರಿಗೆ ಸಪೋರ್ಟ್ ಕೊಟ್ಟಿಲ್ಲ ನಾನು.
ಯಾವ ರಾಜಕೀಯದಲ್ಲಿನೂ ಹೋಗಿಲ್ಲ ನಾನು, ಅವ್ರ ಕಣ್ಣಿಗೆ ಕಂಡಿಲ್ಲ ನಾನು. ಹೆಂಗೆ ನಾನು ನೀತಿ ಜಾರಿಗೆ ನಾ ಹೆಂಗೆ ಪಾಲಿಸ್ಬೇಕಂತ ನನ್ನ ಮನೆಗೆ ಕುಂತೆ. ನನ್ನ ಹೆಂಡತಿಗೆ ಕೇಳಿ ಕರ್ಕೊಂಡೋಗಿ ನನಗೆ ಸ್ಟೇಷನ್ ಮುಂದ್ಗಡೆ ಬಜರಂಗದಾರ ಕೈ ಕೊಟ್ಟು ಹೊಡಿಸಿದ್ರು ಇವರು. ಇಂಥವೆಲ್ಲ ನೋಡ್ರಿ, ಯಾರು ಜವಾಬ್ದಾರಿ ತಗೊಳ್ಳಲ್ಲ ನೋಡ್ರಿ. ಹಂಗೈತಿ. ಕಾನೂನು ವ್ಯವಸ್ಥೆ ಕೆಟ್ಟೋಗೈತಿ, ಕಾರ್ಯಾಂಗದ ವ್ಯವಸ್ಥೆ ಕೆಟ್ಟೋಗೈತಿ. ಮತ್ತು ಇವೆಲ್ಲ ಇನ್ನೂ ನನ್ನಂತಲೇ ಬೇಕಾದಷ್ಟದು. ನಾನು ಫೈಲ್ ಬರೆದು ಇಟ್ಟಿದ್ದನ್ನು ತರಲಿಲ್ಲ. ನಾನು ಒಂದೊಂದು ಪಾಯಿಂಟ್ ಬರೆದಿದ್ದೆ. ನಾನು ಅವ್ನು ಪಾಯಿಂಟ್ ಬರೆದಿದ್ದೆ ಅಂದರೆ ಸಾಯಂಕಾಲ ಮಟ್ಟ ಹೇಳಿದ್ರೂ ಸಾಕಾಗಂಗಿಲ್ಲ ನೋಡಿ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.